ಕೇರಳದ ವಯನಾಡಿನಲ್ಲಿ ಬಹುದೊಡ್ಡ ದುರಂತ ನಡೆದೋಗಿದೆ. ಇನ್ನು ಆ ಒಂದು ದುರಂತದಲ್ಲಿ ಕನ್ನಡಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ವಿನೋದ್ ಎಂಬ ವ್ಯಕ್ತಿ ಎಲ್ಲರಿಗೂ ಕೂಡ ಅಂದ್ರೆ ಅವರ ಸಂಬಂಧಿಕರು ಅಲ್ಲಿ ನೆಲೆಸಿದಂತ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ತನ್ನ ಪತ್ನಿಯಾಗೆ ಅವರ ಪುತ್ರ 2 ತಿಂಗಳ ಮಗುವಿನ ಜೊತೆಗೂ ಕೂಡ ಎಲ್ಲರೂ ಕೂಡ ಇದೀಗ ಸೇಫ್ ಆಗಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಇದೀಗ ನಮ್ಮ ಜೊತೆ ಇದ್ದಾರೆ. ಅಮ್ಮ, ವಿನೋದ್ ಅವರು ಈಗಾಗಲೇ ಸುರಕ್ಷಿತವಾಗಿದ್ದಾರೆ. ಅವರಿಂದ ಒಂದು ಹಸುವಿನ ಕೂಗಿನಿಂದ ಇವತ್ತು ಇಡೀ ನಿಮ್ಮ ಕುಟುಂಬ ಬಚಾವಾಗಿದೆ ಅಂತಾನೆ ಹೇಳ್ಬೋದು. ಏನಾಯ್ತು ಅಮ್ಮ ಘಟನೆ, ಏನ್ ಹೇಳ್ತೀರಾ? ಅದೇ ಸರ್, ನೈಟು 1:15 ಅಲ್ಲಿ ಗೊತ್ತಾಗಿದೆ ಇವ್ರಿಗೆ, ಏನಂತಾರೆ ಈ ತರ ನೀರೆಲ್ಲ ಬಂದು ತುಂಬ್ಕೊತಾ ಇದೆ. ಮನೆ ಹಿಂದ್ಗಡೆನೆ ಒಂದು ಹೊಳೆ ಇದೆ ನಮ್ದು, ಅಲ್ಲೆಲ್ಲ ಫುಲ್ ನೀರ್ ತುಂಬಿಕೊಂಡು ಬರ್ತಾ ಇದೆ. ಅವಾಗ ಹಸ್ಬೆಂಡ್ ಅವರು ಹಸುನ ಕಟ್ಟಾಕಕ್ಕೆ ಅಂತ ಹೋಗಿ, ಅವರು ಹಸು ಫುಲ್ಲು ಕಿರ್ಚ್ತಾ ಇತ್ತು. ಅವಾಗ ಅದನ್ನ ಕಟ್ಟಾಕಕ್ಕೆ ಅಂತ ನಮ್ಮ ಹಸ್ಬೆಂಡ್ ಅವರ ಅಮ್ಮ ಮತ್ತೆ ಅವರ ಅತ್ತೆ ಮತ್ತೆ ಅಣ್ಣ, ಇಷ್ಟು ಜನ 4 ಜನ ಹೋಗಿದ್ದಾರೆ ಕೊಟ್ಟಿಗೆಗೆ. ಆಗ ಕೊಟ್ಟಿಗೆಗೆ ಫುಲ್ಲು ನೀರು ಕಲ್ಲು ಎಲ್ಲ ಬಂದು ತುಂಬ್ಕೊಬಿಡುತ್ತಂತೆ. ಎಲ್ಲ ನೀರೊಳಗಿಂದ ಮುಳುಗಿ ಅವರು ಹೋಗಿರೋದು ಅಪೋಸಿಟ್ ಅಂತ ಹೇಳಿದ್ರು. ನೈಟ್ ಫೋನ್ ಮಾಡಿಬಿಟ್ಟು ಫುಲ್ ಅಳ್ತಾ ಇದ್ರು, ಅದಕ್ಕೆ ಈ ಥರ ಆಗಿದೆ ನಮ್ಮೂರಲ್ಲಿ ಅಂತ ಹೇಳಿದ್ರು. ಆವಾಗ್ಲೇ ತುಂಬಾ ಜನ, ಆವಾಗ್ಲೇ ಅವ್ರ ಕಣ್ ಮುಂದೆನೆ ತುಂಬಾ ಜನ ಹೋಯ್ತಿದ್ದಾರೆ, ಯಾರನ್ನೂ ಏನು ಮಾಡಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರು. ಇದೇ ಏರಿಯಾದಲ್ಲಿ ಚೂರ್ಣಮಲ ಅನ್ನೋ ಜಾಗದಲ್ಲಿ ಇದಾಗಿರೋದು, ಅಲ್ಲೇ ನಾವಿರೋದು. ನಮ್ಮ ಯಜಮಾನ್ರು ಇರೋದು. ಅಂದ್ರೆ ನಾನಿವಾಗ ಡೆಲಿವರಿಗೆ ಅಂತ ಅಮ್ಮನ ಮನೆಗೆ ಬಂದಿದೆ. ಮೇಪಾಡಿ ಅಂತ ಇರೋ ಪಂಚಾಯತ್ ಒಳಗಡೆನೆ ಚೂರ್ಣಮಲ ಎಲ್ಲ ಬರೋದು. ಅಲ್ಲಿಂದ ಒಂದು 6 ಕಿಲೋಮೀಟರ್ ಏನೋ ಇದೆ ನಮ್ಮ ಊರಿಗೆ, ಅಷ್ಟೇ, ಸ್ವಲ್ಪ ಪಕ್ಕನೆ. ಆ ಊರಲ್ಲಿ ಈ ತರ ನಡೆದಿರೋದು ಚೂರ್ಣಮಲಲ್ಲಿ. ಏನಾಯ್ತಂತೆ ಹಸು ಕೂಗ್ತು, ಅದ ಸಂದರ್ಭದಲ್ಲಿ ಕಟ್ಟಕ್ ಹೋದ್ರು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ವಿನೋದ್ ಅವ್ರು ಫಸ್ಟ್ ಎಲ್ಲರಿಗೂ ಮಾಹಿತಿನ ಎದ್ದೇಳ್ಸ್ಕೊಂಡು ಕರ್ಕೊ ಹೋಗಿರುವಂತದ್ದು. ಏನಾಯ್ತು? ಇಲ್ಲ, ಹಸು ಈ ತರ ಕೂಗ್ತು. ಆವಾಗ ಇವ್ರು ಹಸುನ ಹೆಂಗಾರು ಬಿಡ್ಬೇಕು, ಆದ್ರೆ ಪಕ್ಕದಲ್ಲಿ ಇರೋರು ಹೇಳ್ತಿದಾರೆ ಹೋಗ್ಬೇಡ ಅಲ್ಗೆ ಅಂತ ಹೇಳ್ತಿದಾರಂತೆ. ಬಟ್ ಇವ್ರು ಹಸುನ ಬಿಡ್ಲೇಬೇಕು ಅಂತ ಇವ್ರು 4 ಜನ ಆ ಕಡೆ ಹೋಗಿದ್ದಾರೆ. ಆಗ ಅಲ್ಲಿ ಗೊತ್ತಾಯ್ತು ಇವ್ರಿಗೆ ಏನೋ ದೊಡ್ಡ ಅಪಾಯನೇ ಆಗಿದೆ. ಯಾಕಂದ್ರೆ ಅಷ್ಟು ನೀರು ಬಂದು ಫಸ್ಟ್ ಅಲ್ಲಿ ತುಂಬ್ಕೊಂಡಿದ್ದು. ಅಲ್ಲಿಂದ ಇವರು ಎಲ್ಲಾರ್ನು ಅಂದ್ರೆ ಎಲ್ಲರಿಗೂ ಸೌಂಡ್ ಕೇಳಿದೆ, ಎದೊಳಿಸ್ಬೇಕು. ಕೆಲವ್ರಿಗೆ ಮಲಗಿದ್ದಾಗ್ಲೇ ತುಂಬಾ ಜನ ತೀರೋಗ್ಬಿಟ್ಟಿದ್ದಾರೆ, ಕೆಲವ್ರಿಗೆ ಎದೊಳಿಸೋ ಅವಶ್ಯಕತೆನೇ ಇಲ್ಲ, ಅಷ್ಟು ದೊಡ್ಡ ಸೌಂಡ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆವಾಗ ಇವ್ರು ಒಟ್ನಲ್ಲಿ ಹಸುನ ಕಟ್ಟಾಕಕ್ಕೆ ಅಂತ ಬಿಚ್ಚಾಕಕ್ಕೆ ಅಂತ ಹೋಗ್ಬಿಟ್ಟು ಅಲ್ಲಿಂದ ಅವರು ಮೇಲ್ಗಡೆಗ ಒಂದ್ ಬೆಟ್ಟ ಅದ ಪಕ್ಕದಲ್ಲಿ, ಅಲ್ಗ ಓಡೊಂಟೋಗ್ಬಿಟ್ಟಿದ್ದಾರೆ. ಎಲ್ಲರೂ ನೀರ್ಲಿ ಮುಳಿಕೊಂಡೇ ಹೋಗಿದ್ದಾರೆ ಅವರು. ಆ ಫ್ಲೋ ಮತ್ತೆ ಬಂದಿಲ್ಲ. ಆ ಫ್ಲೋ ಬರಕ್ಕಿಂತ ಮುಂಚೆ ಇವರು ಬರೀ 2 ನಿಮಿಷ, ಅದನ್ನ ಇವಾಗ್ಲೂ ಹೇಳ್ತಾರೆ, 2 ನಿಮಿಷಕ್ಕೆ ನಾವ್ ಹೆಂಗ್ ಬಚಾವಾದ್ವಿ ಅಂತ ಗೊತ್ತಿಲ್ಲ, ಇಮ್ಯಾಜಿನ್ ಮಾಡ್ಕೊಳಕ್ ಕೂಡ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ವಿನೋದ್ ಅವರು ಎಲ್ಲರೂ ನಿಮ್ ಸಂಬಂಧಿಕರೆಲ್ಲರೂ ಕೂಡ ಕರ್ಕೊಂಡು ಹೋದ್ರು ಅಂತ. ಎಷ್ಟು ಜನ ಇದ್ರು ಅಮ್ಮ ನಿಮ್ಮ ಆ ಒಂದು ಏರಿಯಾದಲ್ಲಿ, ನಿಮ್ಮ ವಿನೋದ್ ಇರೋ ಜಾಗದಲ್ಲಿ ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ರು? ಎಲ್ಲರೂ ಕೂಡ ಸೇಫ್ ಆಗಿದಾರಾ ಏನು? ನಮ್ ಫ್ಯಾಮಿಲಿ ಅಂತ ಹಸ್ಬೆಂಡ್ ಅಮ್ಮ ಅವರೇ ಒಂದು ಟೋಟಲಿ ಈ ಅಪಾಯ ನಡೆದಿರೋ ಕಡೆ ಬರೀ ನಮ್ ಸ್ವಂತ ಫ್ಯಾಮಿಲಿ ಅಂತ ಒಂದು 20 ಜನ ಮೇಲಿದ್ದಾರೆ. ಆದ್ರೆ ಈ ನಮ್ ಹಸ್ಬೆಂಡ್ ಇರೋ ಕಡೆ ಇದ್ದಿದ್ದು ಅವರೊಂದು 10 ಜನ ನನ್ನ ಫ್ಯಾಮಿಲಿ ಇದ್ರು. ಮಿಕ್ಕಿದವರೆಲ್ಲ ನಮ್ ಅಕ್ಕಪಕ್ಕ ಮನೆ ಪರಿಚಯದವರು ಎಲ್ಲಾರು ಒಟ್ಟಿನಲ್ಲಿ ಆ ಕಡೆ ಇರೋ ಎಲ್ಲರೂ ಸೇಫ್ ಆಗಿದ್ದಾರೆ. ಅಂದ್ರೆ ಫ್ರೆಂಡ್ಸ್ಗಳು ಮತ್ತೆ ಆತರ ತುಂಬಾ ಜನ ಹೋಗ್ಬಿಟ್ಟಿದ್ರೆ ನೀವೇ ನೋಡಿರ್ತೀರಲ್ಲ. ಒಟ್ಟಿನಲ್ಲಿ ಇವಾಗ ಎಲ್ಲಾರು ಸೇಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ವಿನೋದ್ ಅವರು ಕೂಡ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ನಿಮ್ಗೂ ಕೂಡ ಮೆಸೇಜ್ ಕೊಟ್ರ ಏನು ಅಂತ? ಹೌದು, ಅವರು ಬೆಟ್ಟ ಹತ್ತಿದ ತಕ್ಷಣ ನಮಗ್ ಕಾಲ್ ಮಾಡಿ ಹೇಳಿದ್ರು, ಇಲ್ಲಿ ನಮ್ಮ ಊರಲ್ಲಿ ಅಂದ್ರೆ ಇಲ್ಲಿ ಅವ್ರಿಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರು ಎಲ್ಗೋದ್ರು ಬಚಾವ್ ಆಗಲ್ಲ, ಎಲ್ಗೆ ಹೋದ್ರು ಬಚಾವ್ ಆಗಲ್ಲ. ಎಲ್ಲಾ ಕಡೆ ನೀರ್ ಬರ್ತಾನೆ ಇದೆ, ಕಣ್ ಮುಂದೆ ಕತ್ಲ ಏನು ಕಾಣಿಸ್ತಿಲ್ಲ, ಬಟ್ ನೀರ್ ಬರೋದು, ಕಲ್ಲು ಮಣ್ಣು ಮರ ಎಲ್ಲ ಗೊತ್ತಾಯ್ತದ, ನಾವ್ ಬಚಾವ್ ಆಗಲ್ಲ. ಹಂಗೇನೆ ಹೇಳಿದ್ದು. ಫೋನ್ ಮಾಡಿ ಅಳ್ತಾವ್ರ, ಅಂದ್ರೆ ಪಾಪುಗೆ 2 ತಿಂಗಳು, ನನ್ಗಿನ್ ಪಾಪು ನೋಡಕ್ ಆಗಲ್ಲ ಅಂತಾನೆ ಅಳ್ತಿದ್ರು. ಫಸ್ಟ್ ಬಚಾವ್ ಆಗಲ್ಲ, ಈ ತರ ಆಗ್ಬಿಟ್ಟಿದೆ. ನಾನಂದು ಫೋನ್ ಹೆಂಗ್ ನಿಮ್ ಕೈಲಿ ಬತ್ತು, ಯಾರ ಹತ್ರನು ಫೋನ್ ಇಲ್ಲ. ಅದಕ್ಕೆ ಅವ್ರಂದ್ರು ಹಸು ಹತ್ರ ಹೋದ್ನೆಲ್ಲ ಕರೆಂಟ್ ಇರಲಿಲ್ಲ, ಫೋನ್ ಜೇಬಿಗೆ ಹಾಕೊಂಡಿದ್ದೆ ಲೈಟ್ ಹೊಡೆಯಕ್ಕೆ ಅಂತ. ಹಂಗ ಫೋನ್ ಅವ್ರ ಕಡೆ ಸಿಕ್ಕಿದ್ದು. ಹಂಗೆ ಹೇಳ್ಬಿಟ್ಟು ಅವರು ಅಳ್ತಾ ಇದ್ರು. ಒಟ್ನಲ್ಲಿ ಅವ್ರ ಮೆಸೇಜ್ ಕೊಟ್ಟಿದ್ದು ನಮ್ಗೆ, ಅದೇ ಈ ತರ ಆಗಿದೆ ನಮ್ಮ ಊರಲ್ಲಿ, ನೀವು ಸೇಫ್ ಆಗಿರಿ ಅಂತ ಕಾಲ್ ಮಾಡಿದ್ರು. ಫಸ್ಟ್ ಅಲ್ಲಿಂದ ಹೊಂಟೋಗು, ಪಾಪು ಕರ್ಕೊಂಡು ಎಲ್ಗಾರು ಹೋಗು ಅಂತ ಹೇಳ್ತಾ ಇದ್ರು ಬೆಳಿಗ್ಗೆನ. ಅಂದ್ರೆ ಅವತ್ತು ಏನಾಗ್ತಂತೆ ಆ ಮಟ್ಟಕ್ಕೆ, ಅಂದ್ರೆ ಮರಗಳು ಬಿದ್ದಿರುವಂತದ್ದು ಅದೆಲ್ಲವೂ ಕೂಡ ಕಣ್ ಮುಂದೆ ಬತ್ತು. ಅದಾದ್ಮೇಲೆ ಏನಾದ್ರು ಇವಾಗ ಮಾತಾಡಿದ್ರ ನೀವು? ಸುರಕ್ಷಿತ ಸ್ಥಳದಲ್ಲಿ ಇದ್ದಾರೆ ಸದ್ಯಕ್ಕೆ, ಏನ್ ಹೇಳಿದ್ರು ಅಂತ? ಅದೇ ನೆನ್ನೆ ಈ ಘಟನೆ ಆಗಿದ್ದು ಬೆಳಗಿನ ಜಾವ ಇಂದು ನೆನ್ನೆ ಸಂಜೆ 5 ಗಂಟೆ ತನಕ ಅವರು ಆ ಬೆಟ್ಟ ಮೇಲ್ಗಡೆನೆ ಇದ್ರು. ಹೆಲಿಕಾಪ್ಟರ್ ಬರ್ತಾ ಇತ್ತು, ಆದ್ರೆ ಲ್ಯಾಂಡ್ ಮಾಡಕ್ಕೆ ವೆದರ್ ಕಂಡೀಷನ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಿದ್ರು. ಮತ್ತೆ ತುಂಬಾ ಎಮರ್ಜೆನ್ಸಿ ಕೇಸ್ಗಳನ್ನ ರೋಪ್ ಇಂದ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ.
ಇವರು ಸ್ವಲ್ಪ ಜನ ಮಾತ್ರ ಅಲ್ಲಿ ಇದ್ದವರು ಪುನಃ ಸಂಜೆ ಹೆಲಿಕಾಪ್ಟರ್ ಬಂದು ಅದರಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಇವಾಗ ಕ್ಯಾಂಪ್ ಅಲ್ಲಿ ಇದ್ದಾರೆ ಅವರು. ಇವಾಗ ಕ್ಯಾಂಪ್ ಮೇ ಪಡೆಯದ ನಾವಿರೋ ಜಾಗದಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಅಲ್ಲಿದ್ದಾರೆ ಒಟ್ಟಿನಲ್ಲಿ. ಇವಾಗ ಏನು ಅಂದ್ರೆ ಎಲ್ಲರಿಗೂ ಕೈ ಕಾಲು ಎಲ್ಲ ಸ್ವಲ್ಪ ನೋವುಗಳಾಗಿದೆ, ಎಲ್ಲರಿಗೂ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಮೆಡಿಸಿನ್ಸ್ ಎಲ್ಲ ತಗೋತಾ ಇದ್ದಾರೆ ಅಂತ ಹೇಳಿದ್ರು. ಹಸುವಿನ ಕೂಗಿನಿಂದ ಇವತ್ತು ನಿಮ್ಮ ಫ್ಯಾಮಿಲಿ ಉಳಿತಾ ಅಂತ, ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ನೋವಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ ಕುಟುಂಬ ಒಂದ್ ಬಚಾವಾಗಿದೆ ಅಂತಂದ್ರೆ ಏನ್ ಹೇಳ್ತೀರಾ? ಹಸು ಹೌದೌದು, ಹಸ್ಬೆಂಡ್ ಹಂಗೆ ಹೇಳ್ತಾರೆ. ಏನಂದ್ರೆ ಹಸು ಅಲ್ಲಿಗೆ ಹೋದಕ್ಕೆ ನನಗೆ ಗೊತ್ತಾಗಿದ್ದು ಇಷ್ಟು ನೀರ್ ಬರ್ತಿದೆ ಅಂತ. ಮನೇಲಿದ್ರೆ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಒಟ್ನಲ್ಲಿ ಅವರು ಹಂಗೆ ಹೇಳ್ತಿರೋದು. ಅಂದ್ರೆ ಈಗ ಹಸುಗಳೇ ಇಲ್ಲ ಹೇಳ್ಬೇಕು ಅಂದ್ರೆ ಆತರ. ನೀವು ಅದಾದ್ಮೇಲೆ ವಿನೋದ್ ಅವ್ರು ಮೆಸೇಜ್ ಕೊಟ್ರು, ಅವಾಗ ಎಷ್ಟ್ ಗಂಟೆಗೆ ನೀವು ಅಲ್ಲಿಂದ ಹೊರಟು ಬಂದ್ಬಿಟ್ರಿ ಅಮ್ಮ? ಏನು ಅದೇ 2 ಕಾಲ್ಗ ಹಸ್ಬೆಂಡ್ ಅವ್ರು ಮೆಸೇಜ್ ಫೋನ್ ಮಾಡಿದ್ರು ಬೆಳಗಿನ ಜಾವ. ಆ ತಕ್ಷಣನೇ ನಮ್ಮ ಫೋನಲ್ಲಿ ಗ್ರೂಪ್ಗಳಿದೆ, ಗ್ರೂಪ್ಗೆಲ್ಲ ಮೆಸೇಜ್ ಬರ್ತಾ ಇತ್ತು, ಈ ಚೂರ್ಣಮಲೆಯಲ್ಲಿ ಹಿಂಗಾಗಿದೆ, ಸೇಫ್ ಆಗಿರಿ ಅಂತ. ಆವಾಗ ನಮ್ಮ ಪ್ರೆಸಿಡೆಂಟ್ ಫೋನ್ ಮಾಡಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಏನಂತ ಅಂದ್ರೆ 5 ಗಂಟೆ ತನಕ ನಾವೆಲ್ಲ ಬದುಕಿದ್ರ ನಾವ್ ಇಲ್ಲಿಂದ ಹೊಂಟೋಗ್ಬಿಡ್ಬೇಕು ಅಂತ ಆ ಥರ ಹೇಳಿದ್ರು ಅವರು. ಆಗ ಸರಿ ಅಂತ ಹೇಳ್ಬಿಟ್ಟು 5 ಗಂಟೆಗೆ ನಾವು ಫೋನ್ ಮಾಡಿದ್ವಿ. ನಗರ ಇಲ್ಲಿ ನಮ್ಮ ಅಮ್ಮ ಮನೆ ಇದೆ, ಇಲ್ಲಿ ಕಾಲ್ ಮಾಡಿ ಅಣ್ಣಂದ್ರಿಗೆ ಹೇಳಿದ್ವಿ, ಈ ಥರ ಆಗಿದೆ ನಮ್ಮ ಊರಲ್ಲಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಕ್ಯಾಂಪ್ಗೆ ಹೋಗೋಕ್ಕಾಗಲ್ಲ, ಬೇಬಿ ಮಡಿಕೊಂಡು ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಬಂದರು. ಇಲ್ಲಿಂದ 6 ಗಂಟೆಗೆ ಬಿಟ್ಟಿದ್ದಾರೆ ಅವರು. 9 ಗಂಟೆಗೆಲ್ಲ ನಮ್ಮೂರಿಂದ ಇಲ್ಲಿಗೆ ಬಂದಿದ್ದೀವಿ ನಾವು. ಇದು ವಿನೋದ್ ಅವರ ಪತ್ನಿಯ ಮಾತಾಗಿರುವಂಥದ್ದು. ಇನ್ನು ವಿನೋದ್ ರವರ ಅತ್ತೆಯು ಕೂಡ ಇದ್ದಾರೆ. ಮೇಡಮ್, ನೀವು ಕೂಡ ಹೇಳ್ತಿದ್ರು, ನಿಮ್ಮ ಮಗಳು ಹೇಳ್ತಿದ್ರು, ಅಂದ್ರೆ ವಿನೋದ್ ಅವ್ರು ಮೆಸೇಜ್ ಕೊಟ್ಟ ತಕ್ಷಣ ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಬಂದೋ ನಾವು ಅಂತ. ಇನ್ನು ಕೂಡ ನಿಮ್ಮ ಹಳಿಯ ಅಲ್ಲೇ ಇದ್ದಾರೆ ಗಂಜಿ ಕೇಂದ್ರದಲ್ಲಿ. ಏನ್ ಹೇಳ್ತೀರಾ ಅಮ್ಮ, ಹೇಗಿದ್ದಾರಂತೆ? ಇವಾಗ ಪರವಾಗಿಲ್ಲ, ಎಲ್ಲ ಸೇಫ್ಟಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನಂದ್ರೆ ಅವರು ಇಲ್ಲಿಗೆ ಬರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ, ಆದರೆ ಅವರು ಇಲ್ಲಿಗೆ ಬಿಡ್ತಾ ಇಲ್ಲ, ಬರೋಕ್ಕಾಯ್ತಾ ಇಲ್ಲ. ಅವ್ರ ಕಾಲು ಸ್ವಲ್ಪ ನೋವು ಆಗ್ಬಿಟ್ಟೈತೆ, ವಾಸಿ ಆದ್ಮೇಲೆ ಬರ್ತೀವಿ ಅಂತ ಹೇಳ್ತಾರೆ. ಫೋನ್ ಮೂಲಕ ನೋಡ್ತಾ ಇದ್ದೀವಿ ಅಷ್ಟೇ, ಇನ್ನು ಅವ್ರ ಕಷ್ಟ ಏನು ಅಂತ ನಾವು ಕಣ್ಣಲ್ಲಿ ನೋಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸೇಫ್ಟಿ ಆಗಿದ್ದೀವಿ ಅಂತ, ಆದರೆ ನಾವು ಕಣ್ಣಲ್ಲಿ ನೋಡ್ತಾ ಇಲ್ಲ. ಅಲ್ಲಿ ನಮ್ಮ ಯಜಮಾನ್ರ ಅಕ್ಕಂದ್ರ ಮಕ್ಕಳು, ಅವರ ಭಾವ ಅವರೆಲ್ಲ ಅಲ್ಲೇ ಸಿಗಾಕಬಿಟ್ಟವ್ರೆ, ಅವರೆಲ್ಲ ಅಲ್ಲೇ ಸೇಫ್ಟಿಯಾಗಿ ಅವ್ರ ಹೊಟ್ಲಿ. ಹೇಗಿತ್ತಂತ ಪರಿಸ್ಥಿತಿ? ನೀವು ಕೂಡ ಮಾತಾಡಿದ್ರಿ, ಅವತ್ತು ಏನ್ ನಡೀತಂತೆ ಅವತ್ತು ರಾತ್ರಿ ಅಂತ? ರಾತ್ರಿ ಅದೇ ನನ್ನ ಮಗಳು ಹೇಳಿದ ರೀತಿನೇ ಹಸು ಕೂಗ್ದಾಗ ಅವರು ಹೊರಗಡೆ ಬಂದಾಗ ಹಸುನ ಬಿಚ್ಚಕ್ಕೆ ಹೋಗಿ ಅವ್ರು ನೀರೆಲ್ಲ ಮೇಲಕ್ಕೆ ಬಂತು ಅಂದ್ಬಿಟ್ಟು ಆವಾಗ ಬೇಗನೆ ಎಲ್ಲರನ್ನೂ ಇಳಿಸ್ಕೊಂಡು ಬೇಗನೆ ಕರ್ಕೊಂಡು ಹೋಗಿದ್ದಾರೆ. ಒಂದು ಬೆಟ್ಟ ಗುಡ್ಡ ಐತೆ, ಆ ಗುಡ್ಡ ಮೇಲೆ ಹೋಗಿದ್ದಾರೆ. ಆ ಗುಡ್ಡ ಮೇಲೆ ಅವರು ಬೆಳಗ್ಗೆ 1:15 ಹೋಗಿ ಸಾಯಂಕಾಲ 5 ಗಂಟೆ ಗಂಟು ಅವ್ರಿಗೆ ಮಳೆನೇ ಫುಲ್ಲು. ಇವಾಗ ಇತ್ತಾಗ ಬರೋಕ್ಕೂ ಆಯ್ತಿಲ್ಲ, ಅತ್ತಾಗ ಹೋಗೋಕ್ಕೂ ಆಯ್ತಿಲ್ಲ. ಸೇತುವೆ ಹೊಂಟೋಗ್ಬಿಟ್ಟೈತೆ, ಏನು ಮಾಡಬೇಕು ಅಂತ ತುಂಬ ಆತಂಕದಲ್ಲಿದ್ದರು. ಆವಾಗ ನಾವು ಮತ್ತು 2-3 ಸರಿ ವಿಮಾನ ಹೆಲಿಕಾಪ್ಟರ್ ಹೋಗಿ ಬರ್ತಾ ಇಲ್ಲ, ಆಯ್ತಾ ಇಲ್ಲ ಅಂತ ಹೇಳಿದ್ರು. ಅವಾಗ ನಮ್ಗೆ ತುಂಬ ಭಯನೇ ಆಗೋಗಿತ್ತು. ಇನ್ನೊಂದು 7 ಗಂಟೆಗೆ ಫೋನ್ ಮಾಡಿದ್ರು, ಸೇಫ್ಟಿಯಾಗಿ ನಾವು ಈ ಜಾಗದಲ್ಲಿ ಬಂದಿದ್ದೀವಿ, ಏನು ಹೆದರ್ಕೋಬೇಡಿ ಅಂತ ಹೇಳಿದ್ರು. ಅಲ್ಲಿ ಗಂಟೆ ನಮ್ಗೆ ಸ್ವಲ್ಪ ಭಯನೇ ಇತ್ತು. ಈಗ ನಮ್ದು ಅಲ್ಲದೆ ಇರೋ ಸುಮಾರು ಕುಟುಂಬಗಳು ನಮಗೆ ಪರಿಚಯ ಇರೋರು, ಈಗ ನಮ್ಮದು ಸೇಫ್ಟಿ ಆಯಿತು ಅಂತ ನಮ್ಗೆ ಸಂತೋಷ ಒಂದು ಇಲ್ಲ. ಆದರೆ ನಮ್ಗೆ ಬೇಕಾಗಿರೋರು ಎಲ್ಲ ಸುಮಾರು ಜನ ಹೊಂಟೋಗ್ಬಿಟ್ರು. ಆದರೆ ನಮ್ಗೆ ತುಂಬ ಸಂಕಟನೇ ಐತೆ. ಹಸುವಿಂದ ಮತ್ತೆ ನಿಮ್ಮ ಅಳಿಯನಿಂದ ಬಹಳಷ್ಟು ಪ್ರಾಣ ಉಳಿತಾ ಅಂತ. ಅದು ಹಸುವಿನಿಂದ ನಮ್ಮ ಪ್ರಾಣ ಸ್ವಲ್ಪ ಉಳಿತು, ನಮ್ಮ ಅಳಿಯನದು, ನಮ್ಮ ಸಂಬಂಧಿಕರದು, ಹಂಗೆ ಅಕ್ಕಪಕ್ಕದಲ್ಲಿರೋರು ಪ್ರಾಣ ಉಳಿತು ಅಂತ ಹೇಳ್ಬೋದು ಅಷ್ಟೇ. ನಿಮ್ಮ ಅಳಿಯವರ ಮನೆ ಮತ್ತೆ ವಾಹನಗಳೆಲ್ಲವೂ ಅಂದ್ರೆ ನೆಲ ಸಮಾಧಿ ಆಗಿದೆಯಮ್ಮ? ಏನು? ಎಲ್ಲ ಸಮಾಧಿ. ನಮ್ಮ ಅಳಿಯಂದು ಬೈಕ್ ಇತ್ತು, ಅವ್ರಿಗೊಂದು ಗಾಡಿ ಇತ್ತು, ಬೇರೆ ಇದು ಆಟೋ ಗಾಡಿ. ಆಮೇಲೆ ಮನೇಲಿದ್ದ ಸಾಮಾನುಗಳು, ನನ್ನ ಮಗಳು ನರ್ಸಿಂಗ್ ಓದಿದಾಳ, ಸರ್ಟಿಫಿಕೇಟು. ಅವಳು ಡಿಲ್ವರಿಗೆ ಬಂದಕ್ಕೆ ನಮ್ಮ ಮನೇಲಿ ಎಲ್ಲ ಅವ್ರ ಮನೇಲಿ ಇಟ್ಬಿಟ್ಟಿದ್ಲು. ಎಲ್ಲ ಫುಲ್ಲು ಹೊಂಟೋಗ್ಬಿಟ್ಟು ಎಲ್ಲ ತುಂಬ ನಷ್ಟ ಆಗೋಯ್ತು. ಏನೇ ನಷ್ಟ ಆದರೂ ಪರವಾಗಿಲ್ಲ, ನಮ್ಮ ಅಳಿಯ ಅವ್ರ ಕಡೆಯವ್ರು ಉಳ್ಕೊಂಡ್ರಲ್ಲ, ಅದೇ ಸ್ವಲ್ಪ ಸಂತೋಷ. ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಗಂಟ ಹೋಗಿದ್ರು. ಬಹಳಷ್ಟು ಕನ್ನಡಿಗರು ಕೂಡ ಇರುವಂಥದ್ದು. ದುರಂತ ನಡೆದೋಯ್ತು, ಬಹಳಷ್ಟು ಜನ ಸಾವು ನೋವು. ಅದನ್ನ ನೆನ್ಸ್ಕೊಂಡ್ರೆ ಏನು ಹೇಳ್ತಾರೆ? ನೆನ್ಸ್ಕೊಂಡು ನಮ್ಗೆ ತುಂಬ, ನಾ ಹೇಳ್ತಾ ಇಲ್ಲ, ತುಂಬ ಸಂಕಟ ಆಯ್ತಾ ಇದೆ. ಸಂತೋಷ ಏನೂ ಇಲ್ಲ. ಇವಾಗ ನಾವು ನಿನ್ನೆಯಿಂದ ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಬಗ್ಗೆ ಮಾತ್ರ ನಮ್ಗೆ ಸ್ವಲ್ಪ ಯೋಚನೆ ಇಲ್ಲ. ಆದರೆ ನಮ್ಮ ಕಡೆಯವರು ನಮ್ಗೆ ಬೇಕಾಗಿರೋರು ತುಂಬ ಜನ ಹೋಗ್ಬಿಟ್ರು, ಅದೆಲ್ಲ ನಮ್ಗೆ ಫೀಲ್. ಇದಿಷ್ಟು ಬದುಕುಳಿದಂತಹ ಒಂದು ದುರಂತದಿಂದ ಬದುಕುಳಿದಂತಹ ಕನ್ನಡಿಗರ, ಅದರಲ್ಲೂ ಕೂಡ ಚಾಮರಾಜನಗರ ಮೂಲದ ಒಂದು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಬಹಳಷ್ಟು ಜನ, ನಾವು ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಬದುಕು ಬಂದಿದ್ದೇವೆ, ಆದರೆ ನಮ್ಗೆ ಅದರಲ್ಲಿ ಸಂತೋಷ ಇಲ್ಲ. ಆದರೆ ನಮಗೆ ಪರಿಚಯಸ್ಥರು ಎಲ್ಲರೂ ಕೂಡ ಬದುಕನ್ನ ಕಳ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಸಾವನ್ನಪ್ಪಿದ್ದಾರೆ ಮೂಲಕ ನೋವಿನ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.